ನಮಸ್ಕಾರ ಎಲ್ಲರಿಗೂ ಅಮೃತ ವ್ಲಾಗ್ಸ್ಗೆ ಸ್ವಾಗತ. ಬನ್ನಿ ಇವತ್ತು ಟೊಮೆಟೊ ಹಣ್ಣಿನ ಉಪ್ಪಿನಕಾಯಿ ಅಥವಾ ಟೊಮೆಟೊ ಹಣ್ಣಿನ ತೊಕ್ಕು ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಟೊಮೆಟೊ ಹಣ್ಣಿನ ಉಪ್ಪಿನಕಾಯಿ ಅಥವಾ ಟೊಮೆಟೊ ಹಣ್ಣಿನ ತೊಕ್ಕು ಅಂತಲೂ ಕರಿತೀವಲ್ಲ, ಇದನ್ನು ನಾವು 6 ತಿಂಗಳು ಸ್ಟೋರ್ ಮಾಡಿ ರೈಸಿಗೆ, ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಒಂದು ಒಳ್ಳೆ ಕಾಂಬಿನೇಷನ್ನು. ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಟೋಟಲಾಗಿ 2 ಕೆ ಜಿ ಆಗುವಷ್ಟು 2 ಕೆ ಜಿ ಮೇಲೇ ಆಗ್ತವೆ ಇವು ಹಣ್ಣು, ಟೊಮೆಟೊ ಹಣ್ಣು ಜಾಸ್ತಿನೇ ಇದ್ದು. ಸೊ ಹೀಗಾಗಿ ಈ ರೀತಿ ರೆಡ್ ಕಲರ್ ಇರುವಂತಹ ದೊಡ್ಡ ಸೈಜಿನ ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಟೊಮೆಟೊ ಹಣ್ಣನ್ನು ನೀಟಾಗಿ ತೊಳೆದು ನೀರು ಬಸಿಲಿಕ್ಕೆ ಒಂದು 5ರಿಂದ 10 ನಿಮಿಷ ಸೈಡಲ್ಲಿ ಎತ್ತಿಡಬೇಕು. ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ. ಒಂದು ವೇಳೆ ಟೊಮೆಟೊ ಹಣ್ಣು ಜಾಸ್ತಿ ಇತ್ತಂದ್ರೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿರಿ. ನಾನು ಹೇಳುವಂತಹ ಟೊಮೆಟೊ ಹಣ್ಣಿನ ಉಪ್ಪಿನಕಾಯಿ ಅಥವಾ ಟೊಮೆಟೊ ಹಣ್ಣಿನ ತೊಕ್ಕು ಈಸಿ ರೆಸಿಪಿ ಆಗೈತಿ. ನನ್ನ ವ್ಲಾಗ್ಸ್, ನನ್ನ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವಾಗ ನಾವು ತೊಳೆದಿರುವಂತಹ ಟೊಮೆಟೊ ಹಣ್ಣನ್ನು ಒಂದು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದನ್ನು ಅಂದರೆ ನಾನಿಲ್ಲಿ ಫಸ್ಟು ಈ ಟೊಮೆಟೊ ಹಣ್ಣನ್ನು ಕುದಿಸ್ಕೊತೀನಿ. ಒಂದು 5ರಿಂದ 6 ವಿಸಿಲ್ ಈ ಟೊಮೆಟೊ ಹಣ್ಣನ್ನು ಕುದಿಸ್ಕೊತೀನಿ. ನೀವು ಟೊಮೆಟೊ ಹಣ್ಣಿನ ಕ್ವಾಂಟಿಟಿ ನೋಡಿಕೊಂಡು ವಿಸಿಲನ್ನು ಕೂಗಿಸ್ಕೋಬೇಕಾಗ್ತೈತಿ. ನಾನಿಲ್ಲಿ 2 ಕೆ ಜಿ ಟೊಮೆಟೊಗೆ 3 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ನೀರನ್ನು ಸೇರಿಸ್ಕೊಂಡಾದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನಿಲ್ಲಿ ಟೋಟಲ್ 5ರಿಂದ 6 ವಿಸಿಲನ್ನು ಕೂಗಿಸ್ಕೊಂಡೀನಿ. ನೀವು ಕ್ವಾಂಟಿಟಿ ಮೇಲೆ ವಿಸಿಲನ್ನು ಕೂಗಿಸ್ಕೋಬೇಕಾಗ್ತೈತಿ. ಕ್ವಾಂಟಿಟಿ ಕಡಿಮೆ ಇತ್ತಂದ್ರೆ ಕುಕ್ಕರ್ದು ವಿಸಿಲ್ ಕಡಿಮೆ ಕೂಗಿಸ್ಕೋಬೇಕು. ಕುಕ್ಕರ್ ತಣ್ಣಗಾದ್ಮೇಲೆ ಏನಿಲ್ಲ ಅಂದರೂ ನಾನು 5ರಿಂದ 6 ವಿಸಿಲ್ ಕೂಗಿಸ್ಕೊಂಡು 1-1.5 ತಾಸು ಇದನ್ನು ರೆಸ್ಟಿಗೆ ಬಿಟ್ಟಿದ್ದೆ. 1-1.5 ತಾಸು ಆದಮೇಲೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಟೊಮೆಟೊ ಹಣ್ಣಿನ ಮೇಲಿನ ಸ್ಕಿನ್ ಈಸಿಯಾಗಿ ಬರ್ತಾ ಇದೆ ಅಂತಂದು ನೀವೇ ನೋಡ್ತಾ ಇರ್ಬೋದು. ಆಮೇಲೆ ನಾನು ಕುಕ್ಕರಿಗೆ ಹಾಕುವಾಗ ಟೊಮೆಟೊ ಹಣ್ಣಿನ ಮುಂಭಾಗವನ್ನು ತೆಗೆದಿದ್ದಿಲ್ಲ. ನೀವೇ ನೋಡ್ತಾ ಇರ್ಬೋದು ಅದು ಕೂಡ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಸೊ ಹೀಗಾಗಿ ಇದು ಒಂದು ನಾವು ಕುಕ್ಕರ್ ಆರಿ ತಣ್ಣಗಾದ್ಮೇಲೆ ಇಷ್ಟು ನೀಟಾಗಿ ನಮಗೆ ಮೇಲಿನ ಸ್ಕಿನ್ ಈಸಿಯಾಗಿ ಬರುತ್ತೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಇದಕ್ಕೆ ಯಾವುದೇ ರೀತಿಯಾದಂತಹ ಮಸಾಲೆ ಪದಾರ್ಥವನ್ನು ನಾನು ಯೂಸ್ ಮಾಡಿಲ್ಲ. ಬರೀ ಟೊಮೆಟೊ ಹಣ್ಣು, ಅದಕ್ಕೆ ಬೇಕಾಗಿರುವಂತಹ ಖಾರ, ಉಪ್ಪು ಇದಷ್ಟೇ ನಾನು ಹಾಕಿ ಈ ಟೊಮೆಟೊ ಹಣ್ಣಿನ ತೊಕ್ಕು ಅಥವಾ ಉಪ್ಪಿನಕಾಯಿನ ರೆಡಿ ಮಾಡ್ಕೊಂಡಿನಿ. ಅದಾದ ನಂತರ ಎಲ್ಲ ಟೊಮೆಟೊ ಹಣ್ಣಿನ ಮೇಲಿನ ಸ್ಕಿನ್ನ ಬಿಡಿಸಾದ್ಮೇಲೆ ಒಂಚೂರು ನೀರು ಉಳಿದಿರ್ತಾವಲ್ಲ ಅದನ್ನು ಕೂಡ ನೀಟಾಗಿ ಬಸ್ಕೋಬೇಕು. ಅದಾದ ನಂತರ ಈ ಟೊಮೆಟೊ ಹಣ್ಣನ್ನು ಮೊದಲಿಗೆ ನಾನು ಕೈ ಸಹಾಯದಿಂದ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು. ಅದಾದ ನಂತರ ಒಂದು ಮಜ್ಜಿಗೆ ಕಟ್ಟಿಯೋದರ ಸಹಾಯದಿಂದ ನಾನು ಈ ರೀತಿ ಆ ಟೊಮೆಟೊ ಹಣ್ಣನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ನೀಟಾಗಿ ಪೇಸ್ಟ್ ಆಗಿದೆ ಅಂತ. ಇದಕ್ಕೆ ಯಾವುದೇ ಮಿಕ್ಸಿಯ ಅವಶ್ಯಕತೆ ಇರೋಂಗಿಲ್ಲ. ಈ ರೀತಿ ನೀವು ಮಾಡ್ಕೊಂಡು ನೋಡಿ. ಅದಾದ ನಂತರ ನೀಟಾಗಿ ಪೇಸ್ಟ್ ಆದಮೇಲೆ ನಾನು ಇದನ್ನು ಏನಿಲ್ಲ ಅಂದರೂ ಒಂದು 20ರಿಂದ 25 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಕುದಿಸ್ಕೋಬೇಕಾಗ್ತತಿ. ಯಾಕಂದರೆ ಇದರಲ್ಲಿರುವಂತಹ ನೀರಿನ ಅಂಶ ಕಡಿಮೆ ಆಗಬೇಕು. ಸೊ ಅಲ್ಲಿಯವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ನೋಡಿ ಇಲ್ಲಿ 20ರಿಂದ 25 ನಿಮಿಷ ಆದಮೇಲೆ ಇದರ ಕ್ವಾಂಟಿಟಿ ಎಷ್ಟು ಕಡಿಮೆ ಆಗಿದೆ ಅಂತ ಅದರ ಅರ್ಥ. ಅದರಲ್ಲಿರುವಂತಹ ನೀರಿನ ಅಂಶ ಹೋಗಿದೆ ಅಂತ ಅರ್ಥ. ಇದಾದ ನಂತರ ನಾನು ಇದಕ್ಕೆ ಬೇಕಾಗಿರುವಂತಹ ಒಣ ಖಾರ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ಒಣ ಖಾರ ಪುಡಿಯನ್ನು ಸೇರಿಸ್ಕೋಬೇಕಾಗ್ತದೆ. ನಾನಿಲ್ಲಿ ಟೋಟಲ್ 5 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಖಾರ ಪೌಡರನ್ನು ಸೇರಿಸ್ಕೊಂಡಿನಿ. ಟೋಟಲ್ 2 ಕೆ ಜಿ ಟೊಮೆಟೊಗೆ 5 ಟೇಬಲ್ ಸ್ಪೂನಷ್ಟು ಟೊಮೆಟೊ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಖಾರ ಕಡಿಮೆ ಬೇಕಂದ್ರೆ ಕಡಿಮೆ ಸೇರಿಸ್ಕೋಬೋದು. ಆದರೆ ಈ ಹುಳಿಗೆ ತಕ್ಕಂತೆ ಖಾರ, ಉಪ್ಪು ಮತ್ತು ಸಿಹಿ ಇದ್ರೆ ಇದರ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಅದಾದ ನಂತರ ನಾನಿಲ್ಲಿ 2ರಿಂದ 2.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಒಂದು ವೇಳೆ ಟೊಮೆಟೊ ಹಣ್ಣಿನ ಕ್ವಾಂಟಿಟಿ ಕಡಿಮೆ ತೊಗೊಂಡ್ರೆ ಖಾರ, ಉಪ್ಪನ್ನು ಕಡಿಮೆ ಸೇರಿಸ್ಕೋಬೇಕಾಗ್ತೈತಿ. ನೀವು ಇದನ್ನು ಮಾಡ್ಕೊಂಡು ಇಟ್ಕೊಂಡ್ರೆ ಇಮಿಡಿಯೇಟಾಗಿ ನಾವು ರೊಟ್ಟಿ ಜೊತೆ ಇಲ್ಲ ದೋಸೆ ಜೊತೆನೋ, ಇಡ್ಲಿ ಜೊತೆ, ಚಪಾತಿ ಜೊತೆ
ತಿನ್ಬೋದು. ಅದಾದ ನಂತರ ನಾನಿಲ್ಲಿ ಒಂದು ಅರ್ಧ ಹೋಳು ಲಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲವನ್ನು ಸೇರಿಸ್ಕೊಂಡೆ. ಆಮೇಲೆ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಟಿದ್ದೆ, ಅವನು ಕೂಡ ಹಾಗೇ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಒಂದು ಫ್ಲೇವರ್ ಅಥವಾ ಒಂದು ಘಮ ಭಾರಿ ಬರ್ತೈತಿ. ಇದಾದ ನಂತರ ಒಂದು ಸೈಡಲ್ಲಿ ಟೊಮೆಟೊ ಹಣ್ಣಿನ ತೊಕ್ಕನ್ನು ಕುದಿಲಿಕ್ಕೆ ಇಟ್ಟು ಒಂದು ಸೈಡಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದಾದ ನಂತರ ಜೀರಿಗೆ ಸಾಸಿವೆ ಹಾಕಿ, ಜೀರಿಗೆ ಸಾಸಿವೆ ಹಾಕಿದ ತಕ್ಷಣ ಸ್ವಲ್ಪ ಅವು ಚಟಪಟ ಅನ್ನೋವರೆಗೂ ಬಿಟ್ಟು, ಅದಾದ ನಂತರ ಒಂದು ಚೂರು ಅರಿಶಿನ ಪುಡಿ ಹಾಗೂ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎಣ್ಣೆ ಒಳಗೆ ಹಾಕ್ಕೊಂಡೆ. ಅದಾದ ನಂತರ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕು. ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಲರ್ ಟರ್ನ್ ಆಗೋವರೆಗೂ ಅದನ್ನು ಕುದಿಸ್ಕೊಂಡು, ಅದಾದ ನಂತರ ಒಂದು ಚೂರು ಖಾರದ ಪುಡಿಯನ್ನು ಹಾಕ್ಕೊಂಡ್ರೆ ಕಲರು ಕೂಡ ಸಖತ್ತಾಗಿ ಬರ್ತೈತಿ. ರೆಡಿ ಮಾಡಿರುವಂತಹ ಒಗ್ಗರಣೆಯನ್ನು ಈ ಒಂದು ಟೊಮೆಟೊ ಹಣ್ಣಿನ ಉಪ್ಪಿನಕಾಯಿ ಅಥವಾ ಟೊಮೆಟೊ ಹಣ್ಣಿನ ತೊಕ್ಕೊಳಗೆ ಆ್ಯಡ್ ಮಾಡಿದರೆ ನಮಗೆ ಟೇಸ್ಟಿಯಾಗಿರುವಂತಹ ಹೆಲ್ದಿಯಾಗಿರುವಂಥ ಇನ್ಸ್ಟಂಟ್ ಆಗಿರುವಂಥ ಟೊಮೆಟೊ ಹಣ್ಣಿನ ತೊಕ್ಕು ಅಥವಾ ಉಪ್ಪಿನಕಾಯಿ ರೆಡಿ ಆಗೈತಿ. ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಸೊ ಹೀಗಾಗಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಕೂಡ ಈ ಥರ ಟೊಮೆಟೊ ಹಣ್ಣಿನ ತೊಕ್ಕನ್ನು ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ನೀವೇ ನೋಡ್ತಾ ಇರ್ಬೋದು, ಮರುದಿನ ಅನ್ನತ್ಲೆಗೆ ಇಷ್ಟು ಖಾಲಿ ಆಗಿಬಿಟ್ಟೈತಿ. ಅಷ್ಟು ಟೇಸ್ಟಿಯಾಗಿ ಬರ್ತೈತಿದೆ. ಭಾಳ ಸಿಂಪಲ್ ರೆಸಿಪಿ. ನಾನು ಯಾವುದೇ ರೀತಿ ಜಾಸ್ತಿ ಮಸಾಲವನ್ನು ಆ್ಯಡ್ ಮಾಡಿಲ್ಲ. ಟೊಮೆಟೊ ಹಣ್ಣು ಜಾಸ್ತಿ ಇದ್ದರೆ ಈ ಥರ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ನನಗೆ ವಾಪಸ್ ಕಮೆಂಟ್ ಮಾಡಿ. ನನ್ನ ರೆಸಿಪೀಸ್, ನನ್ನ ವ್ಲಾಗ್ಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇದನ್ನು ನಾವು ಮಿನಿಮಮ್ ಒಂದು 6 ತಿಂಗಳವರೆಗೂ ನಾವು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೋಬಹುದು. ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.